ದುಡ್ಡು ಕೊಟ್ಬಿಟ್ರೆ ಏನು ಬೇಕಾದ್ರೂ ಸಿಗುತ್ತೆ. ದುಡಿತೀನಿ, ತಿಂತೀನಿ. ಬಿರಿಯಾನಿ, ಕಬಾಬು, ಫ್ರೈ, ಕಾಲು ಸೂಪು, ಮುದ್ದೆ ಎಲ್ಲ ಸಿಗುತ್ತೆ. ಏನು ಹೋಗ್ಲಿ ಬಿಡು, ನಾನು ದುಡಿಯೋದೆಲ್ಲ ಏನು ನನಗೇನೇನು ಟೆನ್ಷನ್ನೇ ಇಲ್ಲ. ಆರಾಮಾಗೆ ತಿಂದು ಆರಾಮಾಗಿ ಮನೆಗೆ ಬಿಡ್ತೀನಿ. ಈ ಯಾರ ಕೈ ಕಾಲು ಹಿಡಿಯೋದು ಏನಿಲ್ಲ ನನಗೇನು. ನಾನು ಗಂಡ್ಸು ಥರ ಇದ್ರೇನೆ ಇವಾಗಿನ ಕಾಲ. ಅಯ್ಯೋ ಹೆಂಗ್ ತಿಂತಾ ಇದ್ದಾನೆ. ಅಯ್ಯಯ್ಯೋ ಅಯ್ಯೋ ಬಿರಿಯಾನಿ, ಅಯ್ಯೋ ಬಿರಿಯಾನಿ, ಕಬಾಬು, ಚಿಕನ್ ಫ್ರೈ, ಅಯ್ಯೋ ಎಷ್ಟೊಂದು ತಿಂತಾ ಇದ್ದಾನಲ್ಲ. ಹಾಂ, ನನ್ನ ಬಿಟ್ಟು ಇಷ್ಟೊಂದು ತಿಂತಾ ಇದ್ದಾನ ಇವನು. ಹೋಟ್ಲಕ್ಕೆ ತಂದು ತಿಂತಾ ಇದ್ದಾನ. ಅಯ್ಯೋ ನನ್ನ ಕರಿಯಂಗೆ ಇಲ್ಲ ಇವನು ಹೋಟ್ಲಾಗೆ. ಅಯ್ಯೋ ಅಯ್ಯೋ ನನಗೆ ಬಾಯಾಗ ನೀರು ಬರ್ತಾ ಇದ್ದಾವೆ ಅವ್ನು ತಿಂತಾ ಇರೋದು ನೋಡಿ. ಅಯ್ಯೋ ಏನು ಮಾಡೋಣ, ನನ್ನ ಕರಿಯಂಗೆ ಇಲ್ವಲ್ಲ. ಹೆಂಗೆ ತಂದು ತಿಂತಾ ಇದ್ದಾನೆ. ನಾನು ತಂದು ತಿಂದಿದ್ದಕ್ಕೆ ನನ್ನ ಎದುರಿಗೆ ಹೊಟ್ಟೆ ಉರ್ಸೋಕ್ಕೆ ತಂದು ತಿಂತಾ ಇದ್ದಾನೆ. ಏನು ಮಾಡೋಣಪ್ಪ ಇವಾಗ. ಇವನು ಅಡುಗೆ ಮಾಡಲಿಲ್ಲ ಅಂದರೆ ಬಗ್ತಾನೆ ಅಂತ ಹೇಳಿ ನಾನು ಏನೆಲ್ಲ ಪ್ರಯತ್ನ ಪಟ್ರು ಇವ್ನು ಏನೇ ಅಂದರೂ ಬಗ್ಗಂಗಿಲ್ವಲ್ಲ. ನನಗೆ ಅದಕ್ಕೆ ಸಿಟ್ಟೆ ಬರ್ತೈತೆ. ಅಲ್ಲ ನೋಡಿ ಹೆಂಗೆ ತಿಂತಾ ಇದ್ದಾನೆ ಇವನು. ವೈಷ್ಣು ವೈಷ್ಣು ದುಡ್ಡೇನ ಕೊಡ್ತಿದ್ದೇನಮ್ಮ. ಎಲ್ಲಿ ತರನ ಭಾಗ್ಯ ಆಂಟಿ ನೋಡು. ಎಲ್ಲ ಹೋಟ್ಲಾಗ ತಂದು ತಿಂತಾ ಇದ್ರೆ ಇನ್ನೆಲ್ಲಿ ನಿಮ್ಮಂತಾರೆ ಸಾಲ ಮಾಡ್ಕೊಂಡವ್ರಿಗೆ ದುಡ್ಡು ಕೊಡೋಕ್ಕಾಗುತ್ತೆ ಹೇಳು. ದಿನಾನ ಬಾಯಿ ರುಚಿ ಬಗ್ಸ್ಕೊಂಡು ಹೋಟ್ಲಾಗ ತಂದು ತಿಂತಾ ಇದ್ರೆ ಎಲ್ಲಿ ತಂಬರೋಣ ಆಂಟಿ ದುಡ್ಡ? ಎಲ್ಲಿಂದ ತಮ್ಮನ್ ಕೊಡೋಣ ನಾನು? ನೀನು ಅವೆಲ್ಲ ಹೇಳ್ಬೇಡಮ್ಮ. ನೀನು ಅವತ್ತು ಹೆಂಗೆ ಇಸ್ಕೊಂಡು ಹೋಗಿದ್ದ ಹಂಗೆ ತಗೊಂಬಂದು ಕೊಡು ಅಷ್ಟೇನೆ. ನೋಡಪ್ಪ ಭೀಮಾ, ಅವಳು ದುಡ್ಡು ಕೇಳಿದ್ರೆ ಏನಂತ ಮಾತಾಡ್ತಾಳೆ. ಓ ಆಂಟಿ ಕೇಳು, ಅಲ್ಲೇ ಕುಕ್ಕಣ್ಣವನಲ್ಲ ಅಯ್ಯಪ್ಪ, ಅಯ್ಯಪ್ಪನ ಕೇಳು ಆಂಟಿ. ನಂದೇನಿಲ್ಲ ಆಂಟಿ, ನಂದೇನಿಲ್ಲ, ಟೆನ್ಷನ್ ಇಲ್ಲ. ಈಗ ದಿನ 1,000 ದುಡಿತೀನ, ದಿನ 1,000 ಊಟ ತಿಂತೀನಿ. ವಾರಕ್ಕೊಂದ್ಸತಿ 1,000 ರೂಪಾಯಿ ಊಟ ನನಗೆ ಚೆನ್ನಾಗಿ ತಿಂದರೆ ಸಾಕು. ಈಗ ಇವತ್ತು ನೋಡು, ಯಾಕೋ ಬಿರಿಯಾನಿ, ಕಬಾಬು ಈ ಥರ ಎಲ್ಲ ತಿನ್ನಬೇಕು ಅನ್ನಿಸ್ತು. ಫ್ರೈ ಎಲ್ಲ ತಗೊಂಬಂದೆ. 1,000 ರೂಪಾಯಿ ಊಟ ತಗೊಂಬಂದಿದ್ದೀನಿ ಇವತ್ತು. ಒಂದು ಪ್ಲೇಟ್ ಬಿರಿಯಾನಿ, ಕುಷ್ಕ, ಸಾಂಬಾರು ಎಲ್ಲ 1,000 ರೂಪಾಯಿ ಊಟ ಡಾಬಾದಲ್ಲಿ ಹೋಗ್ಬಿಟ್ಟು ಎಲ್ಲ ತಗೊಂಬಂದಿದ್ದೀನಿ ನಾನು ಬೇಕಾಗಿರೋದು. ಚಿಕನ್ ಫ್ರೈ ಎಲ್ಲ 1,000 ರೂಪಾಯಿದು ಆಯಿತು. ಆಗಲೇ ಬಿಡ ಆಂಟಿ. ನನ್ನೇನು ಕೇಳೋ ಅಂಥದ್ದೇನಿಲ್ಲ. ನಾನು ಇಸ್ಕೊಂಡಿದ್ದೀನ, ನನಗೇನಿಲ್ಲ, ನೋ ಟೆನ್ಷನ್. ಹೊಟ್ಟೆ ಉರಿಸ್ತಾನೆ. ಅಲ್ಲ ನೋಡಿ ಕರಿಯಂಗಿಲ್ಲ. ಆಂಟಿ ನಾನೇನೇನು ದುಡಿಯೋಕೆ ಹೋಗಂಗಿದ್ದೀನಿ? ಬರೀ ಹೊಟ್ಟೆಗೆ ತಿಂದು ಎಲ್ಲ ಹಾಳು ಮಾಡಿದ್ರೆ ಆಯ್ತಾ? ಕೊಡಬೇಕು ಅನ್ನೋದು ನಿಟ್ಟಿರಬೇಕು. ಕೊಡಬೇಕು. ಹೇಳಮ್ಮ, ನೀನೇ ಇಸ್ಕೊಂಡಾಳು, ನೀನು ಕೊಡ್ಬೇಕಷ್ಟೇ ನನಗೆ. ನಾನು ಅವೆಲ್ಲ ಕೇಳಲ್ಲ. ಯಾರು ಇಸ್ಕೊಂಡಿರ್ತಾರೋ ಅವ್ರನ್ನೇ ಕೇಳೋದು ನಾನು. ನಾನು ಸುಮ್ಮನೆ ಇಲ್ಲದ್ದೆಲ್ಲನ ನಾನು ಮಾತಾಡೋಕೆ ಹೋಗಲ್ಲ. ನೀನೇನು ಹೇಳಿದ್ದೆ ಆಂಟಿ ನಾಳೆ ಕನ್ನಡದಾಗ ಕೊಡ್ತೀನಿ ಅಂದೆ, ಮಸ್ತ್ ನೋಡಿದ್ದೀನಿ. ನಾನು ತಿರ್ಗಿ ಆಗ್ಲೆಲ್ಲ ಕೇಳಕ್ಕೆ ಹೋಗಲಿಲ್ಲ ನಾನು ನಿನ್ನ, ಇವಾಗಲೇ ಕೇಳ್ತಾ ಇರೋದು. ಅದಕ್ಕೇ ನೀನು ಸುಮ್ಮನೆ ಕೊಡೋದು ಕಲಿ. ಕೊಟ್ಟರೆ ನಾನೇ ಇನ್ನೊಂದಿಷ್ಟು ಕೇಳ್ತೀನಿ, ಬಂದು ಕೊಡಮ್ಮ ಅಂತೇಳಿ ತಿರ್ಗಿ ನಾನು ಕೇಳೋಕ್ಕಾಗುತ್ತೆ? ತಿರ್ಗಿ ಕೇಳಲ್ಲ, ಏನಿಲ್ಲ. ನಾನು ಯಾಕೆ ಕೇಳ್ತಾ ಇದ್ದೀನಿ ಹೇಳು? ನೀನು ಇಸ್ಕೊಂಡಿರೋದಕ್ಕೆ ತಾನೇ ಕೇಳ್ತಾ ಇರೋದು. ಯಾಕಪ್ಪ ಹೋಟ್ಲಕ್ಕೆ ತಂದು ತಿಂತೀಯ, ಮನೆಯಾಗೆ ಮಾಡ್ಕೊಂಡು? ಬಿಡಂಟಿ, ಮಾಡಾರಿಲ್ಲ ಅಂದಮೇಲೆ ಯಾಕೆ ಸುಮ್ಮನೆ ಟೆನ್ಷನ್ನು? ದುಡಿತೀವಿ ಅಂದಮೇಲೆ ದುಡ್ಡು ತಂದು ದುಡ್ಡಿಗೆ ಇವಾಗೇನು ಊಟಕ್ಕೇನು ಬರ ಏನಂಟಿ? ಹೋಟ್ಲಿಗೆ ಹೋದರೆ ಎಂಥ ಊಟ ಬೇಕು, ಮುದ್ದೆ ಊಟ, ಎಂತೆಂಥ ತಿಂಡಿ ಊಟ. ಬಿಡಂಟಿ, ಮನೆಯಾಗೆಲ್ಲ ಊಟ ಅನುಭವಿಸ್ಕೊಂಡು ಎಲ್ಲ ತಂದು ಹಾಕೋದ್ಕಿಂತ ನಾನು ಹೊರಗೆ ತಿನ್ಕೊಂಡು ನೆಮ್ಮದಿಯಾಗಿ ಆರಾಮಾಗಿರೋದೇ ಬೆಸ್ಟ್. ಆರಾಮಾಗಿರ್ತೀನಿ, ನಾನೇನೇನು ಟೆನ್ಷನ್ ತಗೊಂಬಕ್ಕೆ ಹೋಗಲ್ಲ. ಆರಾಮಾಗಿ ತಿನ್ಕೊಂಡು ಆರಾಮಾಗಿ ಇದ್ದು ಬಿಡ್ತೀನಿ. ಇಲ್ಲೇ ನಿನ್ಕೊಂಡು ನೋಡ್ತೀನಿ. ಕೂತ್ಕೊಂಡು ಯಪ್ಪ ಬಿರಿಯಾನಿ ತಿಮ್ಮಂಗೆ ಆಗ್ತೈತೆ. ಅದನ್ನು ತೆಟ್ಟೆಗಳು ನೋಡಿ ರಪ್ಪನ ಕಿತ್ಕೊಂಡು ತಿಮ್ಮನಮ್ಮಂಗೆ ಆಗ್ತೈತೆ. ಬಿರಿಯಾನಿ, ಕಬಾಬು, ಫ್ರೈ, ಮೊಟ್ಟೆನೂ ತಗೊಂಬಂದವನೆ. ಈರುಳ್ಳಿ, ಸೌತೆಕಾಯಿ, ಎಂತೆಂಥ ಊಟ, ಕಾಲು ಸೊಪ್ಪು, ಅಯ್ಯೋ ಕುಷ್ಕ, ಎಂತೆಂಥ ಊಟ ತಗೊಂಬಂದವನಪ್ಪ. ಇದಷ್ಟು ತಿಂತಾನ? ನನಗನ ಒಂದು ಪ್ಲೇಟ್ ಯಾವುದಾದ್ರೂ ಕೊಡಬಾರ್ದೇ? ತಿಮ್ಮಂಗೆ ಆಗ್ತೈತೆ ನನಗೆ. ಈಗಳಮ್ಮ ನಾಳೆಗೆ ಕೊಟ್ಟರೆ ಸರಿ ನೋಡು ವೈಷ್ಣು, ಹೇಳಿರ್ತೀನಿ. ನಾಳೆಗೆ ಕೊಡಲಿಲ್ಲ ಅಂದ್ರೆ ನಾನೇನೇನು ಸುಮ್ಕಿರಲ್ಲ. ಇವಾಗ ಅವ್ನು ಕೇಳಿ ನನಗೇನು ಗೊತ್ತಿಲ್ಲ ಅಂತ ನೀನೇ ಕೊಡಬೇಕು. ಸರಿ ಆಯ್ತು, ಹೇಳ್ಕೊಡ್ತೀನಿ ಬಿಡು. ದೌಲತ್ತಲ್ಲಿ ಮೆರೆದವರೆಲ್ಲ ಹಿಸ್ಟ್ರೀಲಿ ಉಳಿದೇ ಇಲ್ಲ, ನೀನಂತವನಲ್ವೇ ಅಲ್ಲ, ನಿನ್ನಂಗೆ ಯಾರೂ ಇಲ್ಲ. ಕಾಲೆಳೆಯೋಕ್ಕೆ ಬಂದವರೆಲ್ಲ ಕಾಲ ಕೆಳಗೆ ಉಳಿದೋದ್ರಲ್ಲ, ನೀನಂತವನಲ್ವೇ ಅಲ್ಲ, ನಿನ್ನಂಗೆ ಯಾರೂ ಇಲ್ಲ. ಅಯ್ಯೋ ನನಗಂತೂ ನೋಡೋಕ್ಕಾಗ್ತಾ ಇಲ್ಲ. ಅಯ್ಯೋ ಇದೊಂಥರ ಹಿಂಸೆ ಆಗ್ಬಿಡ್ತಲ್ಲಪ್ಪ ನನಗೆ. ಹೆಂಗೆ ಮಾಡೋದು ಇವಾಗ? ನನಗೆ ತಿಂಬದು ನೋಡೋಕ್ಕಾಗ್ತಾ ಇಲ್ಲ. ಬಾಯಿಗೆ ನೀರು ಬರ್ತಾ ಇದ್ದಾವೆ. ಇವನ್ನೆಲ್ಲ ತಗೊಂಬಂದವನೆಲ್ಲ ಚೆನ್ನಾಗಿದ್ದಿದ್ರೆಲ್ಲ ತಿನ್ಬೋದಾಗಿತ್ತು. ಬಾಯಿಗೆ ನೀರು ತೊಟ್ಟಿಗ್ತಾ ಇದ್ದಾವೆ. ಬಾಯ ನೀರು ಬರ್ತಾ ಇದೆ. ಉಪ್ಪಿನಕಾಯಿ ನೋಡಿದಾಗ ಹೆಂಗೆ ಬಾಯ ನೀರು ಬರ್ತಾವ ಹಂಗೆ ನನಗೆ ಬಿರಿಯಾನಿ ಇದೆಲ್ಲ ಚಿಕನ್ ಎಲ್ಲ ನೋಡಿದಾಗ ನೀರು ಬರ್ತಾ ಇದ್ದಾವೆ. ಥೂ, ಈ ಕುಕ್ಕಮಕ್ಕಾಗಲ್ಲ ನನಗೆ. ವೈಷ್ಣು ಬಾ, ಇದ್ದೀನಿ ಬಾ.
ಯಾಕೆ ಅತ್ಲ ತೆರಿಕೊಂಡು ಕುತ್ಕೊಂಡಿದ್ಯಾ? ಏನು ಮಾಡೋಣ, ಅಡ್ಡ ನಿನ್ಕಳೆ ಈ ಕಡೆಗೆ ನಿನ್ನ ಕೈಲಿ, ಇನ್ನೂ ಸ್ವಲ್ಪ ಈ ಕಡೆಗೆ ನಿನ್ನ ಕೈಲಿ ನಿನ್ಕಂಡೆ ಯಾಕೆ? ಅಲ್ಲೋಡೆ ನನ್ನ ಮಗನ್ನ ನನ್ನ ಕಣ್ಣೆದ್ರಿಗೇನೆ ಚಿಕನ್ ಬಿರಿಯಾನಿ ಕುಷ್ಕ ಎಲ್ಲ ತಾಮಂದು ತಿಂತಾ ಇದ್ದಾನೆ. ನಾನು ಬಿಡು ಇವನೆಲ್ಲಿ ತಗೊಂಬಂದು ತಿಂತಾ ಅಂತ ಅಂದ್ಕೊಂಡೆ. ಆದರೆ ನೋಡಿ ಇವಾಗ ಹೆಂಗೆ ಮಾಡ್ತಾ ಇದ್ದಾನೆ ಇವನು. ಅಲ್ಲ ನೋಡು, ನನ್ನ ಎದುರಿಗೆಲ್ಲ ತಾಮಂದು ತಿಂದರೆ ಹೆಂಗೆ? ನೀನು ಹೋಟ್ಲಾಗ ತಂದು ತಿಂತಾ ಇದ್ದಾನೆ. ಏನಂಗೆ ಬಿರಿಯಾನಿ ಯಾವುದೋ ಇದು ಇಕ್ಕೊಂಡು ಏನು ಚೆನ್ನಾಗಿ ಬಾರಿಸ್ತಾ ಇದ್ದಾನೆ. ನೋಡಲ್ಲಿ ಎಲೆ ಹಾಕ್ಕೊಂಡಿರೋದು ನೋಡವನು. ಎಲ್ಲ ಇಕ್ಕೊಂಡಿರೋದು ನೋಡಿ ನನಗೆ ಹೊಟ್ಟೆ ಉರಿದೋಗುತ್ತೆ ಕಣೆ ಶಿವನಿ. ನೋಡಿ ಇಂಥರಿದ್ರೆ ಏನೇ ಮಾಡಬೇಕು, ಇಂಥರಿದ್ರೆ ಹೆಂಗೆ ಮಾಡಬೇಕು ನೋಡಿ. ಹೆಂಗೆ ಇವತ್ತು ನೋಡು ಹೆಂಗೆ ಮಾಡ್ತಾ ಇದ್ದಾನೆ ನೋಡವನು. ಅವ್ನು ಮಾಡ್ತಾ ಇರೋದಕ್ಕೇ ನನಗೆ ಏನು ಮಾತಾಡೋಣಪ್ಪ ಅನ್ನಿಸ್ತೈತೆ, ಅಷ್ಟು ಸಿಟ್ಟು ಬತ್ತೈತೆ. ಏನು ಮಾಡೋಕ್ಕಾಗಲ್ಲ ಕಣೆ. ಏನು ಮಾಡೋಕ್ಕಾಗುತ್ತೆ ಹೇಳಿ ಇವಾಗ. ಅವ್ರ ಅಮ್ಮಯ್ಯರನ್ನು ಬೇರೆ ಮಾತಾಡ್ಸಿದ್ನಂತೆ. ನನಗೆ ಅದರ್ಧ ಹೊಟ್ಟೆ ಉರಿದು ಹೋಗೈತೆ. ಇವಾಗ ನೋಡಿದ್ರೆ ಎಲ್ಲ ತಗೊಂಬಂದು ತಿಂತಾ ಇದ್ದಾನೆ. ಇವನೇನು ಬಗ್ಗ ಅಂತ ಅಲ್ಲ ಕಣೆ. ಬೋಲು ಇದನ್ನು ಮಾಡ್ತಾನೆ ಹಾಗೇನೆ. ಅಲ್ಲ ನೋಡು ಇವಾಗ ಯಾವ ರೀತಿ ತಂದು ತಿಂತಾ ಇದ್ದಾನೆ ನನ್ನ ಮಗ. ಅಲ್ಲ ನೋಡಿ, ನನ್ನ ಹೆಂಡ್ತಿ ಇದ್ದಾಳಲ್ಲ, ಅವಳಿಗೂ ಒಂದಿಷ್ಟು ಕೊಡಬೇಕು ಮಗಲಿ. ಎದ್ರಿಗೆ ಇಲ್ಲೇ ಕುತ್ಕೊಂಡಿದ್ದೀನಿ ನೋಡೋಣ ಕರಿತಾನೇನೋ ತಿಂಬಕ್ಕೆ ಅಂತ ಹೇಳಿ ನಾನು ಇಲ್ಲೇ ಕುತ್ಕೊಂಡಿದ್ದೀನಿ ಕಣೆ. ಕರಿಯಂಗೆ ಇಲ್ಲ. ಅವಾಗಿಂದ ನೋಡ್ತಾ ಇದ್ದೀನಿ, ಬಾಯಿಗೆ ನೀರು ಬರ್ತಾ ಇದೆ. ಅದನ್ನೆಲ್ಲ ಅವ್ನು ತಿಂಬೋದೆಲ್ಲ ನೋಡಿದರೆ ಬಾಯಿಗೆ ನೀರು ಬರ್ತಾಯಿದೆ ನನಗೆ. ಕರಿಯಂಗೆ ಇಲ್ಲ ನೋಡಿ. ಹಿಂಗೆ ಮಾಡಿರಿ ಹೆಂಗೆ ಹೇಳೇ ಶಿವನಿ? ಏನು ಮಾಡೋಕ್ಕಾಗುತ್ತೆ ಇವಾಗ? ಇವನಿಂತ ನಂಬೋದು ಗೊತ್ತಿದ್ದು ನೀನು ಮದುವೆ ಆದೆ. ಏನು ಮಾಡೋಕ್ಕಾಗುತ್ತೆ ಹೇಳು? ಅನುಸರಿಸ್ಕೊಂಡು ಹೋಗ್ಬೇಕು, ಏನು ಮಾಡೋಕ್ಕಾಗಲ್ಲ. ನೀನೇ ಮಾತಾಡ್ಸು. ಇಲ್ಲ ಕಣೆ, ನಾನು ಮಾತಾಡ್ಸಲ್ಲ. ನಾನು ತಂದು ತಿಂತೀನಿ, ಸಾಲನಾಗೇಳಿ ಮಾಡಿ ತಿಂತೀನಿ ನಾನೇನು. ತರ್ತೀನಿ. ನನಗೇನೇನು ಅದೇನೇನು ದೊಡ್ಡದಲ್ಲ, ತಂದು ತಿಂತೀನಿ. ಏನೇನೋ ತಿಳ್ಕೊಬಿಟ್ಟಾನ ಅವನು. ನಾನೇನಿಲ್ಲ, ಹಂಗೇನಿಲ್ಲ, ಏನಿಲ್ಲ. ತಂದು ತಿಂಬೋದು ಗೊತ್ತೈತೆ ನನಗೆ. ನೀನು ಹಂಗೆಲ್ಲ ಆಟ ಮಾಡಬೇಡ. ಏನು ಮಾಡೋಕ್ಕಾಗುತ್ತೆ ಹೇಳು? ಅಂದರೆ ಇವಾಗ ಹಂಗಿದ್ರೇನೆ. ಇಲ್ಲಾಂದರೆ ಸದ್ರ ತಗೊಬಿಡ್ತಾರೆ. ನೀನು ಮಾತಾಡಿಸ್ಕೊಂಡು ಏನಾರ ಹಂಗೆ ಹಿಂಗೆ ಅಂತ ಏನೋ ನೀನು ಮಾತಾಡಿಸ್ಕೊಂಡು ಇಲ್ಲದ್ದೆಲ್ಲ ಇದು ಮಾಡೋಕ್ಕೆ ಹೋದರೆ ಅವರು ಇಲ್ಲದ್ದು ಇದು ಮಾಡ್ತಾರೆ. ಅಂದರೆ ಇವಾಗಿನ ಕಾಲ ಏನಿದ್ರೂ ಸ್ಟ್ರಾಂಗ್ ಆಗಿದ್ದರೆ ಮಾತ್ರ. ಮತ್ತು ಇವಾಗಿನ ಕಾಲ ಹಿಂಗಿದ್ರೆ ಮತ್ತೆ ಇಲ್ಲ ಅಂದರೆ ಏನಿಲ್ಲ, ತಿನ್ನಲೇ ಬಿಡು. ನಾನು ತಂದು ತಿಂತೀನಿ. ನಾನು ತಂದು ಮೊನ್ನೆ ಪಲಾವೆಲ್ಲ ನಾವು ಹೋಟ್ಲ ಕಟ್ಟಿಸ್ಕೊಂಬಂದು ತಿನ್ನಲ್ಲ, ಅದಕ್ಕೆ ಇವನು ಇದನ್ನೆಲ್ಲ ತಂದು ಇವನು ನನಗೆ ಹೊಟ್ಟೆ ಉರಿಸ್ತಾ ಇದ್ದಾನೆ. ಹೊಟ್ಟೆ ಉರಿದೋಗ್ತೈತಿ. ಏನು ಮಾಡೋಣಪ್ಪ ಅನ್ನಿಸ್ತೈತೆ ಹೋಗಿ ಇವಾಗ. ನನಗಂತೂ ಅಷ್ಟಿಷ್ಟು ಸಿಟ್ಟು ಬರ್ತಾ ಇಲ್ಲ ಕಣೆ. ಏನು ಮಾಡೋದಮ್ಮ? ಏನು ಮಾಡೋಕ್ಕಾಗಲ್ಲ. ಇವಾಗ ಏನಾನ ಹೇಳೋಕ್ಕಾಗುತ್ತೆ, ಏನು ಕೇಳೋಕ್ಕಾಗುತ್ತೆ? ಏನು ಅಂಬೋಕ್ಕಾಗಲ್ಲ, ಏನಿಲ್ಲ. ನಾನು ಅಷ್ಟೇ ಕಣೆ, ನಾನು ಅಟ್ಕಾತಿ. ಯಾರು ಹೇಳಿದ್ರು ಕೇಳಲ್ಲ ನಾನು. ಅದು ಯಾರು ಬರ್ತಾರೆ ಬರಲಿ ಹೇಳೋಕ್ಕೆ. ಯಾರು ಬಂದು ಹೇಳಿದ್ರು ನಾನು ಕೇಳಲ್ಲ ಅಷ್ಟೇ. ನಾನು ಹಿಂಗೆ ಅಂದರೆ ಹಿಂಗೇನೆ ಬರಲಿ, ಮಾತಾಡಿಸ್ಲಿ ನನಗೆ, ಆವಾಗ ಹೇಳ್ತೀನಿ. ಹೊಟ್ಟೆ ಉರಿತೈತೆ, ಏನು ಮಾಡೋಣ? ನಾನೇ ಮಾತಾಡಿಸಿ ಜಗಳ ಮಾಡೋಣ ಅಂತ ಇದೀನಿ. ಜಗಳ ಮಾಡ್ತೀನಿ ನೋಡು. ಮಾಡ್ತೀನಿ. ತಿಂದಿರೋದೆಲ್ಲ ಕಕ್ಕೇಬೇಕು, ಹಂಗೆ ಜಗಳ ಮಾಡ್ತೀನಿ ತಡಿಯೇ. ಲೋಪ ನನ್ನ ಮಗ ಏನಂತ ತಿಳ್ಕೊಂಡವ್ನು. ಇಂತನು ಕೈಲಾಗ್ದಿಲ್ದಾನು ಸುಮ್ಮನೆ ಇದ್ದಿದ್ರೆ ನಮ್ಮ ಪಾಡಿಗೆ ನಮ್ಮ ಅಪ್ಪ ನಮ್ಮ ಅಮ್ಮ ಕೊಟ್ಟಿರತ್ತಕ್ಕೆ ಹಾಕ್ತಿದ್ದೆ. ನನಗೆ ಸಾಕ ಯೋಗ್ಯತೆ ಇಲ್ಲ ಅಂತ ಬೊಗಳ್ಬೇಕಾಗಿತ್ತು. ಹಿಂಗೆ ಮಾಡೋ ಬದಲು ಒಬ್ಬರೇ ಒಂದು ಹೆಣ್ಣಿನ ಜೀವನ ಹಾಳು ಮಾಡೋ ಬದಲು ಬೇವಸ್ತಿ. ಅದಕ್ಕೆ ನನ್ನ ಮಗ ಲೋಪರ್ ನನ್ನ ಮಗನ ಹುರಿದೋಗ್ತಾಯ್ತು ಅವಳಿಗೆ. ನಾನೆಲ್ಲ ಕಟ್ಟಿಸ್ಕೊಂಬಂದು ತಿಂತಾ ಇರೋದು ಹುರಿದೋಗ್ತಾಯಿದೆ. ಚೆನ್ನಾಗಿ ಉರಿಸ್ತಾ ಇದ್ದೀನಿ. ಅವಳಿಗಂತೂ ಇವಾಗ ತಡ್ಕೊಂಬಕ್ಕಾಗ್ತಾಯಿಲ್ಲ. ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.